ಹಲೋ ಫ್ರೆಂಡ್ಸ್, ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾಟ್ರನ್ ಬ್ಲೌಸು ಹೊಲಿತಾ ಇದ್ದೀನಿ. ಸ್ಕ್ಯಾಲಪ್ ಬಂದೈತಲ್ಲ, ಸ್ಕ್ಯಾಲಪ್ ಡಿಸೈನು. ಆ ಸ್ಕ್ಯಾಲಪ್ ಡಿಸೈನು ಕ್ಯಾನ್ವಾಸ್ ಇಟ್ಟು ಹೊಲಿಬೇಕಲ್ವ, ಅದು ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಫಸ್ಟು ಹಿಂಗೆ ಬ್ಲೌಸ್ ಕಟ್ ಮಾಡ್ಕೊಳ್ತೀವಲ್ಲ, ಕ್ಯಾನ್ವಾಸ್ನ ಫೋಲ್ಡಿಂಗ್ ಮಾಡ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ನ್ಯಾಚ್ ಹೊಡ್ಕೋಬೇಕು. ನೆಕ್ಸ್ಟು ಬ್ಲೌಸ್ನೂ ಅದೇ ರೀತಿ ನ್ಯಾಚ್ ಹೊಡ್ಕೋಬೇಕು. ಎರಡೂ ರೀತಿ ನ್ಯಾಚ್ ಹೊಡ್ಕೊಂಡು ಮತ್ತು ಈ ಕ್ಯಾನ್ವಾಸು ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈ ರೆಡಿ ಮಾಡ್ಕೊಂಡಿರೋದನ್ನೂ ಇದೇ ರೀತಿ ಫೋಲ್ಡಿಂಗ್ ಮಾಡಿ ನೀಟಾಗಿ ಮಧ್ಯಕ್ಕೆ ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಹೊಡ್ಕೊಂಡಾದ್ಮೇಲೆ ಫಸ್ಟು ನಾವು ಲೈನಿಂಗ್ನ ಹಾಸ್ಕೋಬೇಕು. ಲೈನಿಂಗ್ ಹಾಸ್ಕೊಂಡ್ಮೇಲೆ ಬ್ಲೌಸ್ ಪೀಸ್ ಹಾಸ್ಕೋಬೇಕು. ಲೈನಿಂಗ್ ಮೇಲೆ ಯಾವ ರೀತಿ ಹಾಸ್ಕೋಬೇಕು ಅಂದರೆ ಸೀದಾ ಹಾಸ್ಕೋಬೇಕು, ಉಲ್ಟಾ ಹಾಸ್ಕೋಬಾರ್ದು. ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡು ಹಾಸ್ಕೋಬೇಕು. ಎಲ್ಲಿ ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡೂ ನ್ಯಾಚ್ ಹೊಡ್ದಿದ್ವಲ್ಲ, ಎರಡು ಸೆಂಟ್ರಿಗೆ ಆ ಕರೆಕ್ಟಾಗಿ ಕುತ್ಕೋ ಥರ ನೋಡ್ಕೊಂಡು ನಾವು ಇಟ್ಕೋಬೇಕು. ನಾನು ಕ್ಯಾನ್ವಾಸ್ ರೆಡಿ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಫ್ರಂಟ್ದ ಬ್ಯಾಕ್ ಸೈಡ್ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಕ್ಯಾನ್ವಾಸು ಹಿಂಗೆ ಐರನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಂದು 1/4 ಇಂಚ್ ಬಿಟ್ಟು ಹಿಂಗೆ ಹೊಲ್ಕೋಬೇಕು. ಸುತ್ತ ಒಂದು 3 ಸೈಡು ಹೊಲ್ಕೋಬೇಕು. ಫ್ರಂಟ್ ಸೈಡ್ ಹೊಲಿಕೋ ಏನೋ ಹೋಗೋದು ಬೇಡ, ಬರೀ 3 ಸೈಡ್ ಮಾತ್ರ ಹೊಲ್ಕೊಂಡ್ರೆ ಸಾಕು. 1/4 ಇಂಚ್ ಬಿಟ್ಟರೆ ಸಾಕು. ಅದನ್ನು ಬ್ಲೌಸ್ ಪೀಸ್ನ ಇದು ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ಹಾಕಿ ಅಂಟಿಸ್ಕೊಂಡಿರ್ತೀವಲ್ಲ, ಐರನ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಐರನ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಕ್ಯಾನ್ವಾಸು ಸ್ವಲ್ಪ ಶೈನಿಂಗ್ ಇರುತ್ತೆ ನೋಡಿ, ಅದನ್ನು ಕೆಳಗಡೆ ಮಾಡಿ ಶೈನಿಂಗ್ ಇಲ್ಲಿರೋದ ಮೇಲ್ ಮಾಡಬೇಕು. ಆ ಶೈನಿಂಗ್ ಇರೋ ಕೆಳಗಡೆ ಅದು ಗಮ್ ಥರ ಇರುತ್ತೆ. ನಾವು ಐರನ್ ಮಾಡಿದಾಗ ಅದು ಲೈನಿಂಗಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದು ಶೈನಿಂಗ್ ಇರೋದ ಕೆಳಗಡೆ ಮಾಡಿ ಐರನ್ ಮಾಡ್ಕೊಳ್ಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಐರನ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿ ಕ್ಯಾನ್ವಾಸ್ ಇಟ್ಟು ಹೊಲಿದ್ರಂತೂ ಸೂಪರಾಗಿ ಬರುತ್ತೆ. ಯಾವುದೇ ಬ್ಲೌಸ್ ಹೊಲಿದ್ರೂ ನಾವು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ಬೋದು, ತುಂಬ ಚೆನ್ನಾಗೂ ಫಿನಿಶಿಂಗ್ ಬರುತ್ತೆ. ನೀವು ಟ್ರೈ ಮಾಡಿ. ಅದೇ ರೀತಿ ಶೇಪ್ ಕೊಡಬೇಕು ಬ್ಲೌಸ್ಗಳಿಗೆ. ಕ್ಯಾನ್ವಾಸ್ ಕೊಡೋದನ್ನೇ ಕೊಡೋಕ್ಕೆ ಹೋದರೆ ಆಗಲ್ಲ. ಅದು ಕ್ಯಾನ್ವಾಸ್ ಕೊಟ್ಟೆ ಅದಕ್ಕೆ ನಾವು ನೋಡಿ ಇದನ್ನು ಲೈನಿಂಗನ್ನು ಕ್ಯಾನ್ವಾಸ್ ಇಟ್ಟಿದ್ವಲ್ಲ, ಅದನ್ನು ನೀಟಾಗಿ ಮಡ್ಚ್ಕೊಂಡು ಮಧ್ಯಕ್ಕೆ ನ್ಯಾಚ್ ಮಾಡ್ಕೊಳ್ಬೇಕು. ಯಾವತ್ತೂ ಎಕ್ಸ್ಟ್ರಾದೇನಾದರೂ ಬಟ್ಟೆ ಏನಾದರೂ ಇದ್ದರೆ ಅದನ್ನು ತೆಗೆದು ಬಿಸಾಕಿ. ನೋಡಿ, ಈಗ ಅದನ್ನು ಇಟ್ಕೊಂಡ್ವಲ್ಲ, ಯಾವುದು ಲೈನಿಂಗ್ ಇಟ್ಟಿದ್ದೀವಿ. ಲೈನಿಂಗ್ ಆದಮೇಲೆ ಬ್ಲೌಸ್ ಪೀಸ್ನ ಸೀದಾ ಇಟ್ಕೋಬೇಕು, ಉಲ್ಟಾ ಇಡಬಾರ್ದು, ಸೀದಾನೇ ಇಟ್ಕೋಬೇಕು. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರು ಏನೋ ಅದನ್ನು ಇಡಬೇಕು. ಇದೇನು ಬ್ಯಾಕ್ ತೋರಿಸ್ಬಿಟ್ಟು ಫ್ರಂಟ್ ಇಡ್ತಾರೆ ಅನ್ಬೇಡಿ, ಫ್ರಂಟೇ ತೋರಿಸ್ತಾ ಇದ್ದದ್ದು ನಾನು. ಅದು ಕ್ಯಾನ್ವಾಸ್ ರೆಡಿ ಮಾಡಿರೋದು ಯಾವ ರೀತಿ ಅಂತ ನಾನು ಇದು ಫ್ರಂಟ್ದ ನಾನು ಹೊಲ್ದ್ಬಿಟ್ಟಿದ್ದೆ, ರೆಡಿ ಮಾಡಿದೆ. ಅದಕ್ಕೆ ಬ್ಯಾಕ್ ಸೈಡ್ದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ದೆ. ಕ್ಯಾನ್ವಾಸ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನೋಡಿ. ಇದರಲ್ಲೂ ಸುತ್ತ ಹೊಲ್ಕೊಂಡಿದ್ದೀನಿ. 3 ಸೈಡು ಹೊಲ್ದಿದ್ದೀನಿ ನಾನು. 3 ಸೈಡು ಹೊಲ್ದ್ಬಿಟ್ಟು ನಾನು ಯಾವಾಗಲೂ ಈ ಥರ ಗುಂಡು ಪಿನ್ ಹಾಕೋತೀನಿ. ಗುಂಡು ಪಿನ್ ಹಾಕಿಬಿಟ್ಟು ಮಧ್ಯ ಸೆಂಟ್ರಿಗೆ ಸ್ಟ್ರೈಟ್ ನೋಡಬೇಕು ನಾವು. ಮೇಲೆ ನ್ಯಾಚ್ ಹೊಡೆದಿವಲ್ಲ ಅದು, ಮತ್ತು ಕೆಳಗಡೆ ಇರುತ್ತಲ್ಲ ಆ ಕೆಳಗಡೆ ಎರಡು ಸ್ಟ್ರೈಟೇ ಕೂತಿದ್ದಲ್ಲ ನೋಡಿಬಿಟ್ಟು ಮಧ್ಯ ಹೊಲಿಗೆ ಬರಬೇಕು. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಡೀಪು ಉರಿಕೋಬಿಡುತ್ತೆ. ಅದಕ್ಕೆ ನಾವು ನೋಡ್ಕೋಬೇಕು ನೀಟಾಗಿ ಕೂತಿದ್ದದ ಮೇಲ್ಗಡೆ ಮತ್ತು ಕೆಳಗಡೆ ಫುಲ್ ಆಯಿತಾ, ಕೆಳಗಡೆ ಅದು ಒಂದು ಸ್ಟ್ರೈಟ್ ಕೂತಿದ್ದದ ಅಂದ್ಕೊಂಡು ನಾವು ನೋಡ್ಕೊಂಡು ಎಲ್ಲ ಇದು ಏನಪ್ಪ ಸ್ಟಿಚ್ ಹಾಕ್ಬೇಕೈತೆ ಸ್ಟ್ರೈಟು. ಫಸ್ಟು ಸ್ಟ್ರೈಟು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಇದನ್ನು ಏನು ಅಂದರೆ ಮಧ್ಯದಿಂದ ನಾವು ಹೊಲಿಗೆ ಹಾಕೋಬರ್ಬೇಕು. ನೀಟಾಗಿ ಬರಬೇಕು ಅಂದರೆ ಅದು ಆ ಕಡೆ ಈ ಕಡೆ ಅಲ್ಗಾಡಲ್ಲ. ಮಧ್ಯ ಇದ್ದರೆ ಕರೆಕ್ಟಾಗಿ ಮಧ್ಯ ಇದ್ದರೆ ಅದು ಆ ಕಡೆ ಈ ಕಡೆ ಅಲ್ಗಾಡಕ್ಕೆ ಹೋಗಲ್ಲ ಸ್ವಲ್ಪನೂ. ಆಮೇಲೆ ಈ ಸ್ಕ್ಯಾಲಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅಲ್ಲಿ ಕೈ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಅಲ್ಲಿ ನಾನು ಮುಂದೆ ಮೂವ್ ಆಗಕ್ಕೆ ಬಿಡ್ತಲ್ಲ ಸ್ಕ್ಯಾಲಪ್ ತಿರುಗಿಸ್ಕೊಳ್ಳುವಾಗ ನೋಡ್ಕೊಳ್ಳಿ. ಕೈನ ನಾನು ಯಾಕೆ ಕೈ ಹಾಕಿದ್ದೀನಿ ಚಿಕ್ಕದ ಹತ್ರ ಅಂದರೆ, ನಾನು ಮಿಷಿನ್ ಪೆಟ್ಲು ಮಾಡ್ತಾಯಿದ್ದೀನಿ, ಜೊತೆಗೆ ಮಿಷಿನ್ನು ಚಕ್ರನೂ ಹಿಡ್ದಿದ್ದೀನಿ ನಾನು ಮಿಷಿನ್ಗೆ. ಅದು ಮುಂದೆ ಮೂವ್ ಆಗಕ್ಕೆ ಬಿಡಲ್ಲ ಫಾಸ್ಟಾಗಿ. ಸ್ಲೋ ಆಗಿ
ಬಿಡುತ್ತೆ ಕೈ ಹಾಕಿದಾಗ. ಸ್ಲೋವಾಗಿ ಬರುತ್ತೆ ಅದು ಮಿಷಿನು, ಬೇಗ ಫಾಸ್ಟಾಗಿ ಹೋಗಲ್ಲ. ಸ್ಕ್ಯಾಲಪ್ ಇರುತ್ತೆ, ನಿಧಾನಕ್ಕೆ ಹೋಗಬೇಕಲ್ಲ, ಅದು ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಆ ರೀತಿ. ಇಲ್ಲಾಂದರೆ ಮಿಷಿನಲ್ಲಿ ಆಪ್ಷನ್ ಇರುತ್ತೆ ನೋಡಿ, 0ಇಂದ 1ಇಂದ 5ಗೆ ನನ್ನ ಹತ್ರ ಅದು ಆಪ್ಷನ್ ಇರೋದು ಕೆಟ್ಟೋಗೈತೆ. ಅದಕ್ಕೋಸ್ಕರ ನಾನು ಚಕ್ರ ಇಟ್ಕೊಂಡೆ. ನಾನು ಅದನ್ನು ಸ್ವಲ್ಪ ತುಳಿತಾ ಇದ್ರು ಚಕ್ರ ಹಿಡಿದ್ದೀನಿ, ಫಾಸ್ಟಾಗಿ ಮುಂದೆ ಹೋಗೋದು ಬೇಡ, ಮೂವ್ ಆಗೋದು ಬೇಡ ಅಂತ. ಆ ಥರ ಆಪ್ಷನ್ ಇರುತ್ತೆ ಮಿಷಿನಲ್ಲಿ. ಆವಾಗ ಆಪ್ಷನಲ್ಲಿ ನಾವು 1ಕ್ಕೆ ಇಟ್ಕೊಂಡ್ರೆ, 1 ಅಥವಾ 0ಗೆ ಇಟ್ಕೊಂಡ್ರೆ ಬೇಗ ಮೂವ್ ಆಗೋಲ್ಲ ಮಿಷಿನು. ಆವಾಗ ನಮಗೆ ಯಾವಾಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದು ನೀಟಾಗಿ ಹಾಕ್ಬೋದು, ನಿಧಾನಕ್ಕೆ ಬರ್ತಾ ಇರುತ್ತೆ, ಆವಾಗ ಹಾಕ್ಬೋದು. ನನ್ನ ಹತ್ರ ಅದು ಕೆಟ್ಟೋಗಿತ್ತೆ ಆ ಮಿಷಿನಲ್ಲಿ, ಅದಕ್ಕೋಸ್ಕರ ನಾನು ಅಲ್ಲಿ ಚಕ್ರ ನೋಡಿ ಇಟ್ಕೊಂಡು ನಾನು ಮುಂದಕ್ಕೆ ಮೂವ್ ಆಗೋಗಿ ಬಿಡ್ತಾಯಿಲ್ಲ, ಫಾಸ್ಟಾಗಿ ನಿಧಾನಕ್ಕೆ ಸ್ಕ್ಯಾಲಪ್ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಹೊಲ್ದು ಮುಂದಕ್ಕೆ ತಿರುಗಿಸ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಸ್ವಲ್ಪ ಉಲ್ಟಾ ಮಾಡಿಬಿಟ್ಟಿದ್ದೀನಿ, ನೋಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಸ್ವಲ್ಪ ತಿರುಗಿಸ್ಕೊಂಡು ನೋಡಿ ಮೊಬೈಲ್ನ ನೋಡುವಾಗ. ನೋಡಿ ಈ ರೀತಿ ಹೊಲ್ಕೋಬೇಕು. ಯಾವ ರೀತಿ ಹೆಂಗೆ ಗೊತ್ತಾಯ್ತು ತಾನೆ, ಈ ಡಿಸೈನ್ ಏನೇ ಹೊಲ್ಕೊಂಡ್ರು ಈ ಥರ ಸ್ಕ್ಯಾಲಪ್ ಚಿಕ್ಕದು ಹೊಲ್ಕೋಬೇಕು ಅಂದಾಗ ಮಿಷಿನ್ ಹಿಡ್ಕೊಂಡು ಚಿಕ್ಕ ಹೊಲ್ಕೋಬೇಕು. ಆಪ್ಷನ್ ಇದ್ದರೆ ಏನು ಮಾಡಬೇಕು, ಆಪ್ಷನ್ ಇದ್ದರೆ 1 ಹತ್ರ ನಿಲ್ಲಿಸ್ಕೋಬೇಕು. ಅದು ಮುಂದೆ ಮೂವ್ ಆಗೋಕ್ಕೆ ಬಿಡಲ್ಲ ಚಕ್ರನ. ನಾವು ಎಷ್ಟೇ ಫಾಸ್ಟಾಗಿ ತುಳಿದ್ರೂ ಮುಂದೆ ಮೂವ್ ಆಗೋಕ್ಕೆ ಬಿಡಲ್ಲ. ಆವಾಗ ನಮ್ಗೆ ಯಾವ ಡಿಸೈನ್ ಬೇಕು, ಎಷ್ಟು ಚಿಕ್ಕಕ್ಕೆ ಬೇಕೋ ಅಷ್ಟು ಚಿಕ್ಕಕ್ಕೆ ನಾವು ಹೊಲಿಗೆ ಹಾಕೋಬೋದು, ಹೊಲಿಗೆ ಬರುತ್ತೆ ಚೆನ್ನಾಗಿ. ಅದಾದಮೇಲೆ ನೋಡಿ ಎಕ್ಸ್ಟ್ರಾ ಕಟ್ ಮಾಡಿ ಡೀಪ್ನ ಬಟ್ಟೆ ಇರುತ್ತಲ್ಲ, ಸೇಮ್ ಕ್ಯಾನ್ವಾಸ್ ಹೆಂಗೆ ಕಟ್ ಮಾಡಬೇಕು ಹೊಲಿಬೇಕು ಅಂದರೆ, ನಾವು ಆ ಕ್ಯಾನ್ವಾಸ್ ಕಟ್ ಮಾಡಿದ್ದೀವಲ್ಲ ನೋಡಿ, ಆ ಎಡ್ಜಲ್ಲೇ ಹೊಲ್ಕೊಬರ್ಬೇಕು ಮಾತ್ರ ಹೊಲಿವಾಗಂತೂ. ಅದಾದಮೇಲೆ ನೆಕ್ ಕಟ್ ಮಾಡಾದಮೇಲೆ ನಾನು ಟ್ರಿಮ್ಮರ್ ಇಟ್ಕೊಂಡಿದ್ದೀನಿ. ಚಿಕ್ಕದು ತುಂಬ ಶಾರ್ಪ್ ಆಗೈತೆ, ಅದಕ್ಕೋಸ್ಕರ ಅಂತಲೇ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಫುಲ್ ಎಡ್ಜು ಹೊಲಿಗೆ ಎಲ್ಲಿ ಹಾಕಿದ್ದೀವಿ, ಹೊಲಿಗೆ ಟಚ್ ಮಾಡಬಾರ್ದು. ಹೊಲಿಗೆಗೆ ಟಚ್ ಮಾಡಿದ್ರೆ ಎಡ್ಜುವರೆಗೂ ಕಟ್ ಮಾಡಿ ನೀಟಾಗಿ ನಾವು ಕಟ್ ಮಾಡಾದಮೇಲೆ ನೀಟಾಗಿ ನೋಡಿ ಹಿಂಗೆ ಬೆರಳುಗಳ ಸಹಾಯದಿಂದ ಈ ಥರ ಮಡ್ಚ್ಕೊಳ್ಬೇಕು. ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದು ಮಡ್ಚ್ಕೊಂಡು ಈ ಥರ ಹಾಕಿ ಹೊಲಿದ್ರಂತೂ ಸೂಪರಾಗಿ ಬರುತ್ತೆ. ನಾವು ಹೇಳ್ದಾಗ ಕೇಳುತ್ತೆ ಬ್ಲೌಸು. ಕ್ಯಾನ್ವಾಸ್ ಹಾಕಿ ಹೊಲಿಬೇಕು ಯಾವತ್ತೇ, ಯಾರೇ ಹೊಲಿದ್ರಿ ನೀವೇ ಹೊಲಿರಿ, ಕ್ಯಾನ್ವಾಸ್ ಹಾಕಿ ಹೊಲಿರಿ, ತುಂಬ ಚೆನ್ನಾಗಿ ಬರುತ್ತೆ. ಬೋಟಿಕ್ ಸ್ಟೈಲಲ್ಲಿ ಕಾಣುತ್ತೆ ಬ್ಲೌಸ್ಗಂತೂ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿ ಹೊಲಿತಾ ನನಗೆ ಅಭ್ಯಾಸ ಆಯಿತು. ನೀವು ಅದೇ ಥರ ಹೊಲಿರಿ, ಬಂದೇ ಬರುತ್ತೆ. ಅದು ತುಂಬ ಚೆನ್ನಾಗೂ ಕಾಣುತ್ತೆ. ಕ್ಯಾನ್ವಾಸ್ ಹಾಕಿ ಹೊಲಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈಗಲೂ ಮೇಲ್ಗಡೆ ಉಲ್ಟಾ ಮಾಡಾದಮೇಲೆ ಮೇಲೆ ಹೊಲಿಬೇಕು. ಮೇಲೆ ಹೊಲಿಗೂ ನಿಧಾನಕ್ಕೆ ಹೊಲಿಬೇಕು. ಚಕ್ರ ಹಿಡ್ಕೊಂಡೆ ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಚಕ್ರ ಇಟ್ಕೊಂಡೆ ಓಡಿಸ್ಬೇಕು. ನಂದು ಆಪ್ಷನ್ ಕೆಟ್ಟೋಗೋದ್ರಿಂದಲ್ಲ, ಆಪ್ಷನ್ ಕೆಟ್ಟೋಗಿರೋದ್ರಿಂದ ನಾನು ಚಕ್ರ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಹಿಡ್ಕೊಂಡು ತಕ್ಷಣ ಅಲ್ಲಿ ಹಿಡ್ಕೊಂಡ್ರೆ ಸ್ವಲ್ಪ ಸ್ಲೋವಾಗಿ ಹೋಗುತ್ತೆ ಅದು. ಹಾಗೆ ಅದು ಹೊಲಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ, ನೋಡೋಣ ಬ್ಯಾಕು. ಈ ಬ್ಯಾಕ್ ಈ ಥರ ಕ್ಯಾನ್ವಾಸ್ ಹಾಕಿ ಹೊಲಿಯೋದಕ್ಕೆ ಟೈ ಹಾಕಬೇಕಲ್ಲ ಕಟ್ಟೋಕ್ಕೆ. ಯಾವ ರೀತಿ ಟೈ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಟೈಯ ಮೊದಲೇ ಹಾಕ್ಬಿಟ್ರೆ ತುಂಬ ಸೂಪರಾಗಿ ಕಾಣುತ್ತೆ. ಬ್ಲೌಸ್ ಅಂತೂ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಅಂತ ಫಿದಾ ಆಗೋಯ್ತಾರೆ ಯಾರು ಕಸ್ಟಮರ್ಗಳು. ತುಂಬ ಚೆನ್ನಾಗಿ ಫಿನಿಶಿಂಗ್, ಅಲ್ಲೇ ಫಿನಿಶಿಂಗ್ ಕೊಡಬೇಕು ಬ್ಲೌಸ್ನಂತೂ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಯಾವುದೇ ಆಗಲಿ ಸ್ವಲ್ಪ ನಾವು ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು. ಹೊಸ ಟೆಕ್ನಿಕ್ಗಳ ಹೊಲಿತಾ ಇರೋದು ಹಳೇ ಥರನೇ ಹೊಲಿತಾ ಇದ್ದರೆ ಸ್ವಲ್ಪ ಕಸ್ಟಮರ್ಗೂ ಇಂಪ್ರೆಸ್ ಮಾಡಬೇಕಲ್ಲ, ಚೆನ್ನಾಗಿ ಹೊಲಿತಾರೆ ಅಂತ. ಅದಕ್ಕೋಸ್ಕರ ನೋಡಿ ಹಿಂಗೆ ಹಾಕ್ತಾಯಿದ್ದೀನಿ ಅಂತ. ಅದಕ್ಕೆ ಕೆಳಗಡೆ ಟೈ ಹಾಕ್ತಾಯಿದ್ದನ್ನ ಎಲ್ಲಿ ಹಾಕಬೇಕು ಅಂತ ಬರೀ ಕ್ಯಾನ್ವಾಸ್ ಎತ್ತಿಬಿಟ್ಟು ಕ್ಯಾನ್ವಾಸ್ ಕೆಳಗಡೆ ಹಾಕಬೇಕು. ಬ್ಲೌಸ್ ಪೀಸು ಲೈನಿಂಗ್ ಹಾಕಿದ್ದೀನಲ್ಲ ಅಲ್ಲಿ ಹಾಕೋಕ್ಕೆ ಹೋಗಬಾರ್ದು. ಬರೀ ಕ್ಯಾನ್ವಾಸ್ ಹಾಕಿದ್ದೀನಿ ನೋಡಿ, ಆ ಕ್ಯಾನ್ವಾಸ್ ಕೆಳಗಡೆ ಮಾತ್ರ ಹಾಕಬೇಕು. ಬ್ಲೌಸು ಲೈನಿಂಗ್ ಐತಲ್ಲ, ಮತ್ತೆ ಹೇಳ್ತಾವೆ ನೆನ್ಕೋಬೇಡಿ. ಆ ಬ್ಲೌಸು ಮತ್ತು ಲೈನಿಂಗ್ ಐತಲ್ಲ ಅದ್ರ ಮಧ್ಯೆ ಹಾಕೋಕ್ಕೆ ಹೋಗಬೇಡಿ. ಈ ಕ್ಯಾನ್ವಾಸ್ ಹಾಕಿ ಹೊಲ್ದಿದ್ದೀವಲ್ಲ ನಾನು, ಆ ಕ್ಯಾನ್ವಾಸ್ ಕೆಳಗಡೆ ಕ್ಯಾನ್ವಾಸು ಮತ್ತು ಬ್ಲೌಸ್ ಪೀಸ್ ಎರಡರ ಮಧ್ಯ ಇಟ್ಟು ಹೊಲ್ಕೊಬನ್ನಿ. ಶೇಪು ಸೇಮು ಆ ಕ್ಯಾನ್ವಾಸ್ ಪಕ್ಕನೇ ಹೊಲಿಗೆ ಹಾಕೋಬನ್ನಿ. ಮಾತ್ರ ನೀಟಾಗಿ ಬರುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಹಾಕೊಳ್ಳಿ.
ನೀಟಾಗಿ ಬರುತ್ತೆ. ಅದು ಒಂದು ಸೈಡ್ಗೆ ಹಾಕ್ತೆ ಮತ್ತು ಇನ್ನೂ ಒಂದು ಸೈಡು ಅದೇ ರೀತಿ ಹಾಕಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಹೊಲೀರಿ ಇದೇ ರೀತಿ ನೋಡ್ಕೊಂಡು ಒಂದಲ್ಲ ಎರಡು ಸಲ ನೋಡಿ ನಿಧಾನಕ್ಕೆ. ವಿಡಿಯೋ ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲೂ. ನಾನು ಮಧ್ಯೆ ಹೊಲಿತಾ ಇರೋದು ಯಾವ ರೀತಿ ಅಂತ ಗೊತ್ತಾಗಬೇಕಲ್ವ ನಿಮಗೆ, ಅದಕ್ಕೋಸ್ಕರನೇ ಇದನ್ನು ಸ್ಕಿಪ್ ಮಾಡದೇ ನೋಡಿ ವಿಡಿಯೋನ, ಆವಾಗ ಅರ್ಥ ಆಗುತ್ತೆ. ಒಂದಲ್ಲ ಎರಡಲ್ಲ 3 ಸಲ ನೋಡಿ ಮತ್ತೆ ನೋಡ್ತಾ ಇರಿ. ನೋಡಿದಾಗ ಅದು ತಲೆಗೆ ಹೋಗುತ್ತೆ. ಒಂದು ಸಲ ನೋಡಿದ್ರು ಗೊತ್ತಿಲ್ಲದಿರೋರಿಗೆ ಬೇಗ ತಲೆಗೆ ಹೋಗಲ್ಲ. ಒಂದಲ್ಲ ಎರಡಲ್ಲ 3 ಸಲ ನೋಡಿ. ತುಂಬ ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ಯಾವ ರೀತಿ ಕ್ರಾಸ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸ್ಕ್ಯಾಲಪ್ ಇರುತ್ತವು ಆ ಥರ ನಿಧಾನಕ್ಕೆ ಆಪ್ಷನ್ ಇರುತ್ತೆ ಮಿಷಿನಲ್ಲಿ. ಆಪ್ಷನ್ ನಿಲ್ಲಿಸ್ಕೊಂಡು ಹೊಲಿದ್ರೆ ಅದು ನೀಟಾಗಿ ನಿಧಾನಕ್ಕೆ ಬರುತ್ತೆ. ಬೇಗ ಫಾಸ್ಟಾಗಿ ಹೋಗಲ್ಲ, ಮುಂದೆ ಮೂವ್ ಆಗಲ್ಲ ಬೇಗ ಮಿಷಿನು. ಆವಾಗ ನಮ್ಮ ಡಿಸೈನ್ ಇರುತ್ತವು ಆ ಥರ ನಿಲ್ಲಿಸ್ಕೊಂಡು ಹೊಲಿಬೇಕು ನೋಡಿ. ನೆಕ್ಸ್ಟು ಸೆಕೆಂಡು ಇನ್ನೊಂದು ಟೈನು ಹಾಕಬೇಕು, ಹಾಕ್ತಾಯಿದ್ದೀನಿ ನೋಡಿ. ಸೇಮು ಕ್ಯಾನ್ವಾಸ್ ಎತ್ಬಿಟ್ಟು ಕ್ಯಾನ್ವಾಸು ಬ್ಲೌಸ್ ಮಧ್ಯೆ ಹಾಕಬೇಕು. ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಇಟ್ಟಿದ್ದೀನಲ್ಲ ಅಲ್ಲಿ ಹಾಕಕ್ಕೆ ಹೋಗಬಾರ್ದು. ಕ್ಯಾನ್ವಾಸು ಬ್ಲೌಸು ಎಲ್ಲರೂ ಮಧ್ಯೆ ಹಾಕಬೇಕು. ಅಲ್ಲಿ ಹಾಕಿ ಹೊಲಿತಾ ಇದ್ದೀನಿ. ನೀಟಾಗಿ ಕಾಣಿಸುತ್ತೆ. ಉಲ್ಟಾ ಮಾಡಿ ದಬಾಕ್ದಾಗಂತೂ ಅದ್ರ ಕೂಳೆಗಳಿರುತ್ತಲ್ಲ, ಆ ಕೂಳೆಗಳು ಒಂದು ಸ್ವಲ್ಪನೂ ಕಾಣಲ್ಲ. ಟೈ ಹಾಕಿರೋವು ಕಾಣಿಸಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಬ್ಲೌಸ್ ಅಂತೂ ನಾನು ಹೊಲಿತಾ ಇದ್ದೆ, ಸ್ಟಾರ್ಟಿಂಗ್ ಹಾಕ್ತಾನೆ ಹೊಲಿತಿದ್ದೆ ನಾನು. ಈಗ ಹಾಕ್ಬಿಟ್ಟು ಹೊಲಿತಾ ಇರೋದ್ರಿಂದ ತುಂಬ ಜನ ಇಂಪ್ರೆಸ್ ಆಗೋರೆ ಕಸ್ಟಮರು. ತುಂಬ ಚೆನ್ನಾಗಿ ಬರುತ್ತೆ ಕೆಲಸ ಅದರಲ್ಲಿ, ಅಷ್ಟು ಚೆನ್ನಾಗಿ ಬ್ಲೌಸ್ ಫಿನಿಶಿಂಗು ಬರುತ್ತೆ. ಬೋಟಿಕ್ ಸ್ಟೈಲಲ್ಲೇ ಬರುತ್ತೆ ಫ್ರೆಂಡ್ಸ್. ಅದು ನಮಗೆ ಆರಾಮಾಗಿ ದುಡ್ಡನ್ನ ಇದಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ಬೋದು. ನಾನು 500 ರೂಪಾಯಿ ಚಾರ್ಜ್ ಮಾಡಿದ್ದೀನಿ, ಆರಾಮಾಗಿ ಇಸ್ಕೋಬೋದು. ಇದಕ್ಕಿನ್ನೂ ಜಾಸ್ತಿ ಮಾಡ್ತಾರೆ ಬೇರೆ ಕಡೆ ಎಲ್ಲ, ಆದರೆ ನಾನು 500 ರೂಪಾಯಿ ಚಾರ್ಜ್ ಮಾಡಿದ್ದೀನಿ ನೋಡಿ. ಈ ಥರ ಟ್ರಿಮ್ಮರ್ ಇಟ್ಕೊಂಡು ನೀಟಾಗಿ ಸುತ್ತ ಕಟಿಂಗ್ ಮಾಡ್ಕೊಂಡು ಬನ್ನಿ. ಕಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಏನು ಬೆನಿಫಿಟ್ಟು ಅಂದರೆ ಈ ಥರ ಶೇಪ್ ಇರೋದಕ್ಕೆ, ಈ ಥರ ಶೇಪ್ ಶಾರ್ಪಾಗಿ ತೆಗೆದಿರೋದಕ್ಕೆ ಟೈ ಇದ್ದರೆ ಹಿಂಗಿಟ್ಕ ಎಳೆದ್ಬಿಟ್ರೆ ನೀಟಾಗಿ ಶಾರ್ಪ್ನೆಸ್ ಬರುತ್ತೆ ನೋಡಿ. ಅದೊಂದು ಬೆನಿಫಿಟ್. ಆಮೇಲೆ ಬ್ಲೌಸ್ ಪೀಸ್ಗೆ ನೋಡಿ ನೀಟಾಗಿ ಟೈ ಇರುತ್ತಲ್ಲ, ಆ ಟೈ ಹಿಡ್ಕೊ ಹಿಂಗೆ ಎಳೆದ್ಬಿಟ್ರೆ ಆ ಶಾರ್ಪ್ನೆಸ್ ಇರೋದು ಒಳಗಡೆ ಟೈ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅರ್ಧ ಫುಲ್ಲು ನೀಟಾಗಿ ಶೇಪ್ ಬಂದುಬಿಡುತ್ತೆ. ಅದಾದಮೇಲೆ ಏನು ಮಾಡಬೇಕು ಗೊತ್ತಾ, ನಾವು ಈ ಕ್ಯಾನ್ವಾಸು ಹಾಕಿರ್ತೀವಲ್ಲ ಅದನ್ನು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಬೇಗ ಆಗಬೇಕು, ಫಾಸ್ಟಾಗಿ ಆಗಬೇಕು ಅಂದರೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಕ್ಯಾನ್ವಾಸು ಲೈನಿಂಗು ಎರಡನ್ನೂ ಹೊಲ್ಕೋಬೇಕು. ಫಸ್ಟು ಬ್ಲೌಸ್ ಪೀಸ್ ಹೊಲಿಕ್ಕೆ ಹೋಗ್ಬಾರ್ದು ನೋಡಿ. ಬ್ಲೌಸ್ ಪೀಸ್ ಸೈಡ್ಗೆ ತಳ್ಳಿದ್ದೀನಿ, ಬರೀ ಲೈನಿಂಗು ಮತ್ತು ಕ್ಯಾನ್ವಾಸ್ ಎರಡೇ ಹೊಲಿತಾ ಇರೋದು. ಆ ರೀತಿ ಹೊಲ್ಕೊಂಡು ಆಮೇಲೆ ನೋಡಿ ಈಗ ಬ್ಲೌಸ್ ಪೀಸು ಲೈನಿಂಗ್ ಎರಡೂ ಸೇರಿಸಿ ಹೊಲಿತಾ ಇದ್ದೀನಿ. ಏಕೆಂದರೆ ಕೆಲವರು ಎಮ್ಮಿಂಗ್ ಮಾಡ್ತಾರೆ, ಕೂತ್ಕೊಂಡು ಕೆಲಸ ಎಲ್ಲ ವೇಸ್ಟು, ಟೈಮ್ ವೇಸ್ಟು ಎಲ್ಲನೂ. ಏನಕ್ಕೆ ಅದೊಂದು ಸಲ ಮಾಡ್ತೀರಾ? ಇದು ನೀಟಾಗಿ ಫಿನಿಶಿಂಗು ಕಾಣುತ್ತೆ, ಚೆನ್ನಾಗೂ ಇರುತ್ತೆ, ಫಾಸ್ಟಾಗೂ ಆಗುತ್ತೆ ಕೆಲಸ. ಆಮೇಲೆ ಆ ಥರ ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತಂತೆ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಹೊಲಿದಿದ್ದೀನಿ, ಸಖತ್ತಾಗೈತೆ. ಇದು ನೋಡಿದ್ರೆ ಕಸ್ಟಮರ್ ಏನಂತಾರೆ ಗೊತ್ತಿಲ್ಲ. ಬರ್ತೀನಿ ಅಂತ ಹೇಳೋರೆ, ನೋಡೋಣ ಬರೋಷ್ಟರೊಳಗೆ. ನಾನು ಎಡಿಟಿಂಗ್ ಮಾಡೋಷ್ಟರೊಳಗೆ ಏನಾದರೂ ಬಂದರೆ, ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಾನು, ವಾಯ್ಸ್ ಕೊಡ್ತಾಯಿದ್ದೀನಿ. ಅಷ್ಟರೊಳಗೆ ಯಾರು ಬಂದರೆ ಅವ್ರು ಏನಂದ್ರು ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ, ವಾಯ್ಸ್ ಹಾಕ್ತೀನಿ. ಬರ್ತೀನಿ ಅಂತ ಹೇಳೋರೆ. ಈಗ ನಾನು ಸ್ಟಿಚ್ ಮಾಡಿರೋದಲ್ಲ ಎರಡು ದಿವಸ 3 ದಿವಸ ಆಗೈತೆ. ನಾನು ಎಡಿಟಿಂಗ್ ಮಾಡ್ತಾರೆ, ಲೇಟಾಗಿ ಮಾಡ್ತಾಯಿದ್ದೀನಿ. ಅವ್ರು ಬಂದು ಏನೋ ಹೇಳ್ತಾರೆ ಕೇಳೋಣ. ತುಂಬ ಸೂಪರಾಗಿ ಬಂದಿತ್ತು ನನ್ನ ಫಿನಿಶಿಂಗ್ ಕೊಟ್ಟಿರೋದಂತೂ. ಸಖತ್ ಇಂಪ್ರೆಸ್ ಆಗ್ತಾರೆ, ಹಂಗೆ ಕೊಟ್ಟಿದ್ದೀನಿ ನೋಡಿ. ಬ್ಯಾಕ್ ಸೈಡ್ ರೆಡಿ ಮಾಡಿದೆ, ರೆಡಿ ಆಯಿತು. ಎಕ್ಸಸ್ ಎಲ್ಲ ತೆಗೆದುಬಿಟ್ರೆ ಮುಗೀತು. ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನೀವೇ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನೀವು ಹೊಲಿರಿ ಇದೇ ರೀತಿ ನಾನು ಹೇಳಿದ ಥರ ಹೊಲಿದ್ರೆ ಕಸ್ಟಮರು ಆಟೋಮೆಟಿಕ್ಕಾಗಿ ಬರ್ತಾರೆ. ಈ ಥರ ತಿಳ್ಕೊಂಡಿದ್ದೀರಿ ಅನ್ಕೊತಿದ್ದೀನಿ. ವಿಡಿಯೋದಲ್ಲಿ ಸ್ವಲ್ಪನಾದ್ರು ನಿಮಗೆ ಯೂಸ್ ಆಗಿದ್ದರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ. ನಾವು ಹೊಲಿತಾನೆ ದಾರ ಕಟ್ ಮಾಡೋ ಯಾರು ಅಂತ ಹಿಂದೆನೇ ಬಟ್ಟೆ ಕೊಟ್ಟರೆ ಫಾಸ್ಟಾಗೂ ಆಗುತ್ತೆ ಬಟ್ಟೆ. ಆಮೇಲೆ ಪ್ರತಿ ಒಂದೊಂದಕ್ಕೂ ದಾರ ಕಟ್ ಮಾಡ್ಕೊಂಡು ಕೂತ್ಕೋಕ್ಕೆ ಹೋಗ್ಬಾರ್ದು. ಹಿಂದೆನೇ ಸ್ಲೀವ್ಸ್ ಕೊಡೋದು, ಬ್ಯಾಕು ಫ್ರಂಟು ಕೊಡ್ತಾ ಇರಬೇಕು. ಒಂದೇ ಹೊಲಿಬೇಕು, ಫ್ರಂಟೇ ಆಮೇಲೆ ಬ್ಯಾಕೇ ಹೊಲಿಬೇಕು, ಆಮೇಲೆ ಸ್ಲೀವೇ ಹೊಲಿಬೇಕು ಅಂತ ಕೂತ್ಕೊಂಡ್ರೆ
ಅದು ನೀಟಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಬಂದೈತೆ ಅಲ್ವಾ? ತುಂಬ ಚೆನ್ನಾಗಿ ಬಂದೈತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಹಾಗೇ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.